ಹೇ ಫ್ರೆಂಡ್ಸ್, ಇದರೊಳಗೆ ಯೂನಿಟ್ 5 ಮಾಡ್ಯೂಲ್ 2 ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ದು ಲೆಫ್ಟ್ ಔಟ್ ಪೋರ್ಷನನ್ನು ನೋಡೋಣ. ಓಕೆ, ಮಿಷನ್ ಸ್ಟೇಟ್ಮೆಂಟ್ ಅಂತಂದರೆ ಆಗಲೇ ನಾವು ಹೇಳ್ದಂಗೆ ಇಸ್ ಅನ್ ಎಂಡ್ಯೂರಿಂಗ್ ಸ್ಟೇಟ್ಮೆಂಟ್ ದ್ಯಾಟ್ ರಿವೀಲ್ಸ್ ದ ಪರ್ಪಸ್ ಫಾರ್ ವಿಚ್ ಫರ್ಮ್ ಈಸ್ ಕ್ರಿಯೇಟೆಡ್ ಆ್ಯಂಡ್ ಡಿಸ್ಟಿಂಗ್ವಿಷನ್ ಇಟ್ಸ್ ಬಿಸ್ನೆಸ್ ಫ್ರಾಮ್ ದ ಅದರ್ ಸಿಮಿಲರ್ ಫರ್ಮ್ಸ್. ಓಕೆ, ಅದು ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಬೇರೆ ಫರ್ಮ್ಸಿಂದ ನಮ್ಮ ಫರ್ಮ್ ಹೇಗೆ ಬೇರೆ ಆಗಿದೆ ಅನ್ನೋದನ್ನು ಇದು ಮಿಷನ್ ಸ್ಟೇಟ್ಮೆಂಟ್ ಹೇಳುತ್ತೆ. ದೆನ್ ಕಂಪೋನೆಂಟ್ಸ್ ಆಫ್ ಮಿಷನ್ ಸ್ಟೇಟ್ಮೆಂಟ್ ಅಂದಮೇಲೆ ಕೋರ್ ವ್ಯಾಲ್ಯೂಸ್ ಇರುತ್ತೆ, ಕೋರ್ ಪರ್ಪಸ್ ಇರುತ್ತೆ, ಮತ್ತು ವಿಷನರಿ ಗೋಲ್ಸ್ ಇರುತ್ತೆ. ಕೋರ್ ವ್ಯಾಲ್ಯೂಸ್ ಟು ವಿಚ್ ದ ಫರ್ಮ್ ಈಸ್ ಕಮಿಟೆಡ್, ಕೋರ್ ಪರ್ಪಸ್ ಆಫ್ ದ ಫರ್ಮ್, ವಿಷನರಿ ಗೋಲ್ಸ್ ದ ಫರ್ಮ್ ವಿಲ್ ಪರ್ಸ್ಯೂ ಟು ಫುಲ್ಫಿಲ್ ಇಟ್ಸ್ ಮಿಷನ್. ಓಕೆ, ನೆಕ್ಸ್ಟ್ ಸ್ಮಾರ್ಟ್ ಮಿಷನಲ್ಲಿ ಏನು ಬರುತ್ತೆ, ಸ್ಮಾರ್ಟ್ ಆಬ್ಜೆಕ್ಟಿವ್ಸ್ ಹೇಗಿರುತ್ತೆ, ಮಿಷನ್ ಸ್ಟೇಟ್ಮೆಂಟ್ ಹೇಗಿರಬೇಕು, ಇಟ್ ಶುಡ್ ಬಿ ಸ್ಮಾರ್ಟ್ ಮೀನ್ಸ್ ಸ್ಪೆಸಿಫಿಕ್, ಮೆಷರಬಲ್, ಆ್ಯಂಬಿಷಿಯಸ್, ರಿಲೆವೆಂಟ್ ಆ್ಯಂಡ್ ಟೈಮ್ ಬೌಂಡ್ ಆಗಿ ಇರಬೇಕು. ದೆರ್ ಮಸ್ಟ್ ಬಿ ಸಮ್ ಡೆಡ್ಲೈನ್ಸ್ ರೈಟ್ ಒಂದು ಮಿಷನ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ಮಾಡೋಕ್ಕೆ. ಸೊ ದೆರ್ ಮಸ್ಟ್ ಬಿ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ತುಂಬ ಸಲ ನಾವು ಇದಾಗಿ ಯೂಸ್ ಮಾಡ್ತೀವಿ, ಕನ್ಫ್ಯೂಸ್ಡ್ ಆಗಿ ಯೂಸ್ ಮಾಡ್ತೀವಿ ಗೋಲ್ಸ್ ಮತ್ತು ಆಬ್ಜೆಕ್ಟಿವ್ಸನ್ನು. ಸೊ ವಾಟ್ ಆರ್ ದ ಗೋಲ್ಸ್? ಗೋಲ್ಸ್ ಈಸ್ ಅ ಬ್ರಾಡ್ ಇನ್ ಸ್ಕೋಪ್, ಆರ್ ಜನರಲ್ ಇಂಟೆನ್ಷನ್ಸ್, intangible, abstract in nature, can't be validated, very short statement, directly related to the mission statement. These are all comes under the goals. Goals ಹೇಗಿರಬೇಕು? Goals should be broad in scope, are general intentions, intangible, abstract in nature, can't be validated, very short statement ಇರುತ್ತೆ, directly relate to the mission statement. Okay, ಆಬ್ಜೆಕ್ಟಿವ್ಸ್ ಹೇಗಿರುತ್ತೆ? ಆಬ್ಜೆಕ್ಟಿವ್ಸ್ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ಇರ್ಬೋದು, ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್ ಇರ್ಬೋದು. ಆಬ್ಜೆಕ್ಟಿವ್ ಶುಡ್ ಬಿ ನ್ಯಾರೋ, ವೆರಿ ಪ್ರಿಸೈಸ್, ಟ್ಯಾಂಜಿಬಲ್, ಕಾಂಕ್ರೀಟ್, ಕ್ಯಾನ್ ಬಿ ವ್ಯಾಲಿಡೇಟೆಡ್, ಲಾಂಗೆಸ್ಟ್ ಸ್ಟೇಟ್ಮೆಂಟ್ ಇರುತ್ತೆ, ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ದ ಮಿಷನ್ ಸ್ಟೇಟ್ಮೆಂಟ್ ಆ್ಯಂಡ್ ಕ್ವಾಂಟಿಟೇಟಿವ್ ಆಗಿರುತ್ತೆ, ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಇರುತ್ತೆ, ಫಾರ್ಮುಲೇಷನ್ ಬೈ ಟಾಪ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಆಬ್ಜೆಕ್ಟಿವ್ಸು. ಓಕೆ, ದೆನ್ ಇಟ್ ಶುಡ್ ರಿಸಲ್ಟ್ ಆಫ್ ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ ಆಗಿರುತ್ತೆ ಆಬ್ಜೆಕ್ಟಿವ್ಸ್. ಗೋಲ್ಸ್ ಮತ್ತು ಆಬ್ಜೆಕ್ಟಿವ್ಸ್ ನಡುವೆ ತುಂಬ ಮೈನ್ಯೂಟ್ ಡಿಫ್ರೆನ್ಸ್ ಇದೆ, ಕೇಳೋಷ್ಟು ಚಾನ್ಸಸ್ ಕಡಿಮೆ ಇದೆ, ಬಟ್ ಸ್ಟಿಲ್ ಒಂದು ಸಲ ಯಾವುದಕ್ಕೂ ನೋಡ್ಕೊಂಡು ಇಟ್ಕೊಳ್ಳಿ. ಓಕೆ, ನಾವೇ ಇದನ್ನು ತುಂಬ ಸಲ ಬೇರೆ ಬೇರೆಯಾಗಿ ಯೂಸ್ ಮಾಡಲ್ಲ, ಎರಡಕ್ಕೂ ನಮ್ಮ ಗೋಲ್ಸು ನಮ್ಮ ಆಬ್ಜೆಕ್ಟಿವ್ಸ್ ಅಂದ್ಕೊಂಡು ನಾವು ಅದನ್ನು ಜೊತೆಯಾಗಿ ಯೂಸ್ ಮಾಡ್ತಾ ಇರ್ತೀವಿ, ರೈಟ್? ಸೊ ನೆಕ್ಸ್ಟ್ ಕಮಿಂಗ್ ಟು ದ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಬೈ ರಾಬರ್ಟ್ ಕಲ್ಪನ್. ಓಕೆ, ರಾಬರ್ಟ್ ಆ್ಯಂಡ್ ಡೇವಿಡ್ ಅಂತಲೂ ಕೂಡ ಹೇಳ್ತಾರೆ. ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಎಕ್ಸಾಮ್ ಪರ್ಪಸ್. ಅ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಮೆಥಡಾಲಜಿ ಈಸ್ ಆನ್ ಅನಾಲಿಸಿಸ್ ಟೆಕ್ನಿಕ್ಸ್ ಡಿಸೈನ್ ಟು ಟ್ರಾನ್ಸ್ಲೇಟ್ ಆ್ಯನ್ ಆರ್ಗನೈಸೇಷನ್ ಮಿಷನ್ ಸ್ಟೇಟ್ಮೆಂಟ್ ಆ್ಯಂಡ್ ಓವರ್ ಆಲ್ ಬಿಸ್ನೆಸ್ ಸ್ಟ್ರಾಟಜಿ ಇಂಟು ಸ್ಪೆಸಿಫಿಕ್ ಕ್ವಾಂಟಿಫೈಬಲ್ ಗೋಲ್ಸ್. ಒಂದು ಮಿಷನ್ನನ್ನು ಒಂದು ಗೋಲಾಗಿ, ಅದರಲ್ಲಿ ಒಂದು ಸ್ಟ್ರಾಟಜಿನ ತೊಗೊಂಡು ಒಂದು ಗೋಲಾಗಿ ಕನ್ವರ್ಟ್ ಮಾಡೋದಕ್ಕೆ ನಾವೆಂತೀವಿ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಅಂತ ಹೇಳ್ತೀವಿ. ಮಿಷನ್ ಸ್ಟೇಟ್ಮೆಂಟ್ ಹೇಗಿರುತ್ತೆ? ಸ್ಟ್ರಾಟಜಿಯಿಂದ ಬರುತ್ತೆ. ಸ್ಟ್ರಾಟಜಿ ಹೇಗಿರುತ್ತೆ? ಕಸ್ಟಮರ್ ಬೇಸ್ ಆಗಿರಬೇಕು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಇರುತ್ತೆ, ಎಂಪ್ಲಾಯಿ ಲರ್ನಿಂಗ್ ಆ್ಯಂಡ್ ಗ್ರೋತ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಇಂಟರ್ನಲ್ ಪ್ರಾಸೆಸ್ಸಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ಓಕೆ, ಸೊ ಕಸ್ಟಮರ್ ಹೇಗಿರ್ತೀವಿ? ಹೂ ಡು ವಿ ಡಿಫೈನ್ ಆ್ಯಸ್ ಅವರ್ ಕಸ್ಟಮರ್ಸ್? ಹೌ ಡು ವಿ ಕ್ರಿಯೇಟ್ ವ್ಯಾಲ್ಯೂ ಫಾರ್ ಅವರ್ ಕಸ್ಟಮರ್ಸ್? ಇವೆಲ್ಲ ಕ್ವಶನ್ಸಿಗೆ ನಾವು ಆನ್ಸರ್ ಮಾಡಬೇಕಾಗತ್ತೆ. ಸ್ಟ್ರಾಟಜಿ ಫಾರ್ಮುಲೇಟ್ ಮಾಡಬೇಕಾದ್ರೆ ನಾವು ಯಾವ ಕಸ್ಟಮರ್ನ ಐಡೆಂಟಿಫೈ ಮಾಡ್ತೀವಿ, ಯಾವ ಕಸ್ಟಮರ್ನ ಡಿಫೈನ್ ಮಾಡ್ತೀವಿ, ಯಾವ ಕಸ್ಟಮರ್ಸಿಗೆ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನು ಹೇಳಬೇಕಾಗತ್ತೆ. ನೆಕ್ಸ್ಟ್ ಇಂಟರ್ನಲ್ ಪ್ರೋಸೆಸ್ ಅಂತ ಬಂದಾಗ, ಓಕೆ, ಇಂಟರ್ನಲ್ ಪ್ರೊಸೆಸ್ಸಲ್ಲಿ ಏನಿರುತ್ತೆ? ಟು ಸ್ಯಾಟಿಸ್ಫೈ ಕಸ್ಟಮರ್ಸ್ ವೈಲ್ ಮೀಟಿಂಗ್ ಬಜೆಟರಿ ಕನ್ಸ್ಟ್ರೇಂಟ್ಸ್ ಅಟ್ ವಾಟ್ ಬಿಸ್ನೆಸ್ ಪ್ರೋಸೆಸ್ ಮಸ್ಟ್ ಬಿ ಎಕ್ಸೆಲ್. ನಾವು ಕಸ್ಟಮರ್ ಫೋಕಸ್ ಮಾಡೋದೇನೋ ನಿಜ, ಬಟ್ ಆ ಕಸ್ಟಮರ್ ಫೋಕಸ್ ಮಾಡೋಕ್ಕೆ ನಮ್ಮಲ್ಲಿರುವಂಥ ಬಜೆಟ್ಟು ನಮಗೆ ಸಹಾಯ ಮಾಡುತ್ತಾ, ಅದರಲ್ಲಿ ಏನಾದರೂ ನಮಗೆ ನ್ಯೂನ್ಯತೆಗಳಿದ್ದಾವ, ಕನ್ಸ್ಟ್ರೇಂಟ್ಸ್ ಇದ್ದಾವ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ದೆನ್ ಎಂಪ್ಲಾಯಿ, ಒಂದು ಸ್ಟ್ರಾಟಜಿನ ಇಂಪ್ರೂವ್ ಮಾಡೋಕ್ಕೆ ಎಂಪ್ಲಾಯಿ ಲರ್ನಿಂಗ್ ಮತ್ತು ಗ್ರೋತ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಂಪ್ಲಾಯಿ ಕೂಡ ಅಪ್ಗ್ರೇಡ್ ಆಗ್ತಾ ಇರಬೇಕಾಗತ್ತೆ ಹೊಸ ಹೊಸ ಟೆಕ್ನಾಲಜೀಸ್ಗೆ, ಹೊಸ ಪ್ರಾಡಕ್ಟ್ಸ್ಗೆ. ಹೌ ಡು ವಿ ಎನೇಬಲ್ ಅವರ್ ಸೆಲ್ಸ್ ಟು ಗ್ರೋ ಆ್ಯಂಡ್ ಚೇಂಜ್ ಮೀಟಿಂಗ್ ಆನ್ ಗೋಯಿಂಗ್ ಡಿಮ್ಯಾಂಡ್ಸ್? ಕಸ್ಟಮರ್ ಡಿಮ್ಯಾಂಡ್ ಕೂಡ ಎವ್ರಿ ಡೇ ಚೇಂಜಸ್ ಆಗ್ತಿರೋದ್ರಿಂದ ನಾವು ಅದನ್ನು ಎಂಪ್ಲಾಯಿ ಲರ್ನಿಂಗಿಗೆ ಕೂಡ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ದೆನ್ ಫೈನಾನ್ಷಿಯಲ್, how do we add value to customer with lower cost? It comes under the financial.
ಸೊ ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡಿದಾಗ ಕರೆಕ್ಟಾಗಿ ಒಂದು ಪ್ರಾಡಕ್ಟ್ನ ಸರ್ವಿಸನ್ನು ತಂದಾಗ ನಮ್ಮ ಮಿಷನ್ ಏನಾಗುತ್ತೆ, ಅದು ಒಂದು ಆಬ್ಜೆಕ್ಟಿವ್ ಆಗಿ ಕನ್ವರ್ಟ್ ಆಗುತ್ತೆ, ಒಂದು ಗೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಸ್ಟ್ರಾಟಜಿ, ಕಸ್ಟಮರ್, ಫಿನಾನ್ಷಿಯಲ್, ಇಂಟರ್ನಲ್ ಪ್ರಾಸೆಸ್ ಆ್ಯಂಡ್ ಎಂಪ್ಲಾಯಿ ಲರ್ನಿಂಗ್, ದಿಸ್ ಶುಡ್ ಬಿ ಬ್ಯಾಲೆನ್ಸ್ಡ್. ಓಕೆ, ಫೈನಾನ್ಷಿಯಲ್ ಅಂತ ಬಂದಾಗ ಏನೇನು ಬರುತ್ತೆ ಇನ್ನು ಡೀಟೇಲ್ ಆಗಿ ನೋಡಬೇಕಂದ್ರೆ, ಫೈನಾನ್ಷಿಯಲ್ ಅಂತ ಬಂದಾಗ ಮಾರ್ಕೆಟ್ ಶೇರ್ ಇರ್ಬೋದು, ರೆವಿನ್ಯೂ ಗ್ರೋತ್ ಇರ್ಬೋದು, ರೇಟ್ ಆಫ್ ರಿಟರ್ನ್ ಇರ್ಬೋದು, ರೇಟ್ ಆಫ್ ಇಂಟ್ರೆಸ್ಟ್ ಇರ್ಬೋದು, ಪ್ರಾಫಿಟ್ ರೇಷಿಯೋ ಇರ್ಬೋದು, ROC ಇರ್ಬೋದು, ಶೇರ್ ಪ್ರೈಸ್ ಇರ್ಬೋದು, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇರ್ಬೋದು, ಸರ್ವೈವಲ್. ಇದೆಲ್ಲ ನೀವು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮೆಲ್ಲ ಓದಿರೋದಕ್ಕೆ ನಾನು ಅದನ್ನು ಫಾಸ್ಟಾಗಿ ಥ್ರೂ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ, ರಿಟರ್ನ್ ಆನ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಇರ್ಬೋದು, ಮೆಷರ್ಸ್ ಇರ್ಬೋದು, ಕ್ಯಾಶ್ ಫ್ಲೋ ಇರ್ಬೋದು, ನೆಟ್ ಪ್ರಾಫಿಟಬಿಲಿಟಿ ಇರ್ಬೋದು, ರೇಷಿಯೋ ಇರ್ಬೋದು, ಆಪ್ರೇಟಿಂಗ್ ಕಾಸ್ಟ್ ಮ್ಯಾನೇಜ್ಮೆಂಟ್, ಇವೆಲ್ಲ ಏನು ಬರುತ್ತೆ ಫೈನಾನ್ಷಿಯಲ್ ಕಾನ್ಸೆಪ್ಟ್ ಅಂಡರ್ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡಲ್ಲಿ ಬರುವಂಥದ್ದು. ನೆಕ್ಸ್ಟು ಕಸ್ಟಮರ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ. ಕಸ್ಟಮರ್ ಪರ್ಸ್ಪೆಕ್ಟಿವಲ್ಲಿ ಏನೇನು ಬರುತ್ತೆ, ಕಸ್ಟಮರ್ ಸರ್ವಿಸ್ ಇರ್ಬೋದು, ನ್ಯೂ ಪ್ರಾಡಕ್ಟ್ ಇರ್ಬೋದು, ಕಸ್ಟಮರ್ ರಿಟೆನ್ಷನ್, ಲಾಯಲ್ಟಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ರಿಲಯಬಿಲಿಟಿ, ನ್ಯೂ ಮಾರ್ಕೆಟ್ ಇರ್ಬೋದು, ರೆಸ್ಪಾನ್ಸಿವ್ನೆಸ್ ಇರ್ಬೋದು, ಫಾಸ್ಟಾಗಿ ಸರ್ವಿಸ್ ಕೊಡಬೇಕಾಗಿರುತ್ತೆ, ಒಳ್ಳೆ ಇಮೇಜನ್ನು, ಬ್ರ್ಯಾಂಡ್ ಇಮೇಜನ್ನು ಕ್ರಿಯೇಟ್ ಮಾಡಬೇಕಾಗಿರುತ್ತೆ, ಎಫಿಷಿಯನ್ಸಿ ಇರಬೇಕಾಗುತ್ತೆ, ವ್ಯಾಲ್ಯೂ ಫಾರ್ ಮನಿ ಇರಬೇಕಾಗತ್ತೆ, ಡೆಲಿವರಿ ಇರಬೇಕಾಗತ್ತೆ, ಕಂಪ್ಲೇಂಟ್ಸ್ ಇರದೇ ಇರುವಾಗೆ ನೋಡ್ಕೋಬೇಕಾಗತ್ತೆ, ಪರ್ಚೇಸ್ ರಿಪೀಟ್ ಆಗೋ ಥರ ನೋಡ್ಕೋಬೇಕಾಗತ್ತೆ. ದೆನ್ ಫ್ರಮ್ ದ ಇಂಟರ್ನಲ್ ಪರ್ಸ್ಪೆಕ್ಟಿವ್ ಏನಿರುತ್ತೆ, ಇಂಪ್ರೂವ್ ಕೋರ್ ಕಾಂಪಿಟೆನ್ಸಸ್, ನಮ್ಮ ಸ್ಟ್ರೆಂತ್ ಇದೆ, ನಮ್ಮ ಏನು ಒಂದು ಪ್ರಾಡಕ್ಟ್ದು ಏನು ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಇದೆ, ಸ್ಪೆಸಿಫಿಕ್ ಫೀಚರ್ಸ್ ಇದೆ, ಅವೆಲ್ಲವನ್ನು ಕಾಂಪಿಟೆನ್ಸನ್ನು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ, ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ದೆನ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ ಇರ್ಬೋದು, ವೇಸ್ಟನ್ನು ರಿಸೈಕಲ್ ಮಾಡೋದಿರ್ಬೋದು, ಕ್ವಾಲಿಟಿ ಪರ್ಫಾರ್ಮೆನ್ಸ್ ಇರ್ಬೋದು, ರೀವರ್ಕಿಂಗ್ ಅಮೌಂಟ್ ಮೇಲೆ ರಿವರ್ಕ್ ಮಾಡಬೇಕಾಗತ್ತೆ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಇರುತ್ತೆ, ರಿಡಕ್ಷನ್ ಇನ್ ಯೂನಿಟ್ ಕಾಸ್ಟ್, ರೆಡ್ಯೂಸ್ಡ್ ವೇಸ್ಟ್, ಇನ್ಕ್ರೀಸ್ ಕೆಪಾಸಿಟಿ ಯುಟಿಲೈಸೇಷನ್, ಇವೆಲ್ಲವೂ ಕೂಡ ನಮ್ಮದು ಇಂಟರ್ನಲ್ ಪರ್ಸ್ಪೆಕ್ಟಿವಲ್ಲಿ ಬರುವಂಥದ್ದು. ದೆನ್ ಇನ್ನೋವೇಷನ್ ಆ್ಯಂಡ್ ಲರ್ನಿಂಗ್ ಪರ್ಸ್ಪೆಕ್ಟಿವ್, ಎಂಪ್ಲಾಯಿಯಲ್ಲಿ ಇನ್ನೋವೇಷನ್ ಲರ್ನಿಂಗ್ ಪರ್ಸ್ಪೆಕ್ಟಿವಲ್ಲಿ ಏನು ಬರುತ್ತೆ, ಎಂಪ್ಲಾಯಿಯನ್ನು ಹೊಸ ಪ್ರಾಡಕ್ಟ್ ಬಂದಿರುತ್ತೆ, ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗಿರುತ್ತೆ, ಅದ್ರ ಬಗ್ಗೆ ಸ್ಕಿಲ್ಸ್ ಇರಬೇಕಾಗತ್ತೆ, ಟ್ರೈನಿಂಗ್ ತೊಗೋಬೇಕಾಗತ್ತೆ, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇರಬೇಕು, ಟೆಕ್ನಾಲಜಿಕಲ್ ಲೀಡರ್ಶಿಪ್ ಇರಬೇಕು, HR ಡೆವಲಪ್ಮೆಂಟ್ ಇರಬೇಕಾಗತ್ತೆ, ಪ್ರಾಡಕ್ಟ್ ಡೈವರ್ಸಿಫಿಕೇಷನ್ ಬೇಕಾಗತ್ತೆ, ದೆನ್ ಎಂಪ್ಲಾಯಿ ಎಂಪವರ್ಮೆಂಟ್ ಕೂಡ ಬೇಕಾಗತ್ತೆ. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ by Robert and David. This is to measure the this should be given for the from converting mission statement into goals. Okay, next, what circumstances company needs to change vision and mission statement. Vision and mission statement ಕೆಲವೊಂದ್ಸಲ ಚೇಂಜ್ ಮಾಡಬೇಕಾಗುತ್ತೆ ಕಂಪ್ನಿ. ಸೊ ವಾಟ್ ಆರ್ ದ ರೀಸನ್ಸ್, ವಾಟ್ ಆರ್ ದ ಸರ್ಕಮ್ಟೆನ್ಸಸ್ ಅಂತ ಕೇಳಿದಾಗ, ದ ಆರ್ಗನೈಸೇಷನ್ ಚೇಂಜ್ಡ್, ಮೇ ಬಿ ಮರ್ಜರ್ ಆಗಿರ್ಬೋದು, ಲಾರ್ಜ್ ಸ್ಕೇಲ್ ಚೇಂಜಸ್ ಇರ್ಬೋದು, ಅಕ್ವಿಸಿಷನ್ಸ್ ಆಗಿರ್ಬೋದು, ಆವಾಗ ನಾವು ಮಿಷನ್ ಸ್ಟೇಟ್ಮೆಂಟನ್ನು ಚೇಂಜ್ ಮಾಡಬೇಕಾಗತ್ತೆ. ದೆನ್ ಕ್ಲಾರಿಫಿಕೇಷನ್, ರಿವರ್ಕ್ ಮಾಡಬೇಕಾಗತ್ತೆ, ಎಂಪ್ಲಾಯಿ ಅರ್ಥ ಆಗದೇ ಇರುವಾಗ ರಿವರ್ಕ್ ಮಾಡಬೇಕಾಗತ್ತೆ, ನ್ಯೂ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಗೋಲ್ಸ್ ಇರ್ಬೋದು, ನ್ಯೂ ಆಡಿಯನ್ಸ್ ಇರ್ಬೋದು, ಆರ್ಗನೈಸೇಷನ್ ನೀಡ್ಸ್ ಟು ಬಿ ರೀಫೋಕಸ್ಡ್, ಎಕ್ಸ್ಪ್ಯಾಂಡ್ ಬಿಯಾಂಡ್ ಲಿಮಿಟ್ಸ್ ಇದ್ದಾಗ ರೀಫೋಕಸ್ ಮಾಡಬೇಕಾಗತ್ತೆ, ಸ್ಟೇಟ್ಮೆಂಟ್ ಫೋಕಸ್ ಸ್ಪೆಸಿಫಿಕ್ ಪ್ರಾಡಕ್ಟ್ ರ್ಯಾದರ್ ದೆನ್ ದ ಕಸ್ಟಮರ್ ನೀಡ್ಸ್, ನಾಟ್ ಇನ್ಸ್ಪಿರೇಷನಲ್ ಆಗಿದ್ದಾಗ ಕೂಡ ನಾವು ವಿಷನ್ ಆ್ಯಂಡ್ ಮಿಷನ್ ಸ್ಟೇಟ್ಮೆಂಟನ್ನು ಚೇಂಜ್ ಮಾಡಬೇಕಾಗತ್ತೆ. So next, coming to the unit 7, environmental analysis. Okay, unit 7 environmental analysis ಅಂತಂದರೆ ಇಲ್ಲಿ ಯಾವ್ಯಾವ ಕಂಪೋನೆಂಟ್ಸ್ ಬರುತ್ತೆ, ಎಸ್ಪೆಷಲಿ ಮ್ಯಾಕ್ರೋ ಎನ್ವೈರ್ಮೆಂಟ್. ಓಕೆ, ಮ್ಯಾಕ್ರೋ ಎನ್ವೈರ್ಮೆಂಟಲ್ಲಿ ಯಾವ್ಯಾವ ಫೀಚರ್ಸ್ ಬರುತ್ತೆ, ಯಾವ್ಯಾವ ಕ್ಯಾರೆಕ್ಟರ್ಸ್ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಟೆಕ್ನಾಲಜಿ ಇರ್ಬೋದು, ರೈಟ್. ಒಂದು ಕಂಪ್ನಿ ಅಂತ ಬಂದಾಗ ಅಲ್ಲಿ ಒಂದು ಇಮ್ಮಿಡಿಯೇಟ್ ಇಂಡಸ್ಟ್ರಿ ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ಇರುತ್ತೆ. ಇದರಲ್ಲಿ ಯಾವ್ಯಾವ್ದು ಬರುತ್ತೆ, ನ್ಯೂ ಎಂಟ್ರೆಂಟ್ಸ್ ಇರ್ಬೋದು, ರೈವಲ್ ಫರ್ಮ್ಸ್ ಇರ್ಬೋದು, ಸಪ್ಲೈಯರ್ಸ್ ಇರ್ಬೋದು, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ಇರ್ಬೋದು, ಬೈಯರ್ಸ್ ಇರ್ಬೋದು. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಇಮ್ಮಿಡಿಯೇಟ್ ಇಂಡಸ್ಟ್ರಿ ಆ್ಯಂಡ್ ಕಾಂಪಿಟೇಟಿವ್ ಎನ್ವೈರ್ಮೆಂಟ್. ನೆಕ್ಸ್ಟು ಎಕ್ಸ್ಟರ್ನಲ್ ಮತ್ತು ಮ್ಯಾಕ್ರೋ ಎನ್ವೈರ್ಮೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ಜನರಲ್ ಎಕನಾಮಿಕ್ ಕಂಡೀಷನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಲೆಜಿಸ್ಲೇಟಿವ್ ರೆಗ್ಯುಲೇಷನ್ಸ್ ಇರ್ಬೋದು, ಪಾಪ್ಯುಲೇಷನ್ ಡೆಮೋಗ್ರಫಿಕ್ಸ್ ಇರ್ಬೋದು, ಸೊಸೈಟಲ್ ವ್ಯಾಲ್ಯೂಸ್ ಆ್ಯಂಡ್ ಲೈಫ್ ಸೈಕಲ್ಸ್ ಇರ್ಬೋದು. ಫ್ರೆಂಡ್ಸ್, ಈ ಫಿಗರನ್ನು ನೀವು ನೋಟ್ ಮಾಡಿಟ್ಕೊಂಡಿರಿ. ಓಕೆ, ಇನ್ನು ಏನಾದ್ರು ನೆಕ್ಸ್ಟು ಅದರೊಳಗೆ ಏನಾದ್ರು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದ್ದಿದ್ರೆ ನಾವು ಡೀಟೇಲಲ್ಲಿ ಕೂಡ ಹೋಗ್ಬೋದು. ಓಕೆ,
So for any organization, the environment consists of the set of external conditions and forces that have the potentials to influence the ಆರ್ಗನೈಸೇಷನ್. ಇವೆಲ್ಲವೂ ಕೂಡ ಒಂದು ಆರ್ಗನೈಸೇಷನ್ ಡೆವಲಪ್ಮೆಂಟ್ಗೆ, ಆರ್ಗನೈಸೇಷನ್ ಬಿಲ್ಡ್ ಮಾಡೋಕ್ಕೆ ಬಿಲ್ಡ್ ಮಾಡೋ ಟೈಮಲ್ಲಿ ಇಂಪ್ಲಿಮೆಂಟ್ ಆಗುವಂಥ ಅಥವಾ ಮ್ಯಾಟ್ರ್ ಆಗುವಂಥ ಪಾಯಿಂಟ್ಸ್ ಆಗಿರುತ್ತೆ. ಸೊ ವೈ ಡಸ್ ಎನ್ವೈರ್ಮೆಂಟಲ್ ಮ್ಯಾಟರ್? ಎನ್ವೈರ್ಮೆಂಟಲ್ ಯಾಕೆ ಮ್ಯಾಟ್ರ್ ಆಗುತ್ತೆ? ಎನ್ವೈರ್ಮೆಂಟಲ್ ಪ್ರೊವೈಡ್ಸ್ ರಿಸೋರ್ಸಸ್ that an organization needs in order to create a goods and services. No organization is self-sufficient, right? So environmental is a source of opportunities and threats for an organization. ಇವೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ, ನಾನು ನಿಧಾನಕ್ಕೆ ಓದ್ಕೊಂಡು ಹೋಗ್ತಾ ಇದ್ದೀನಿ, ಸೆಲ್ಫ್ ಎಕ್ಸ್ಪ್ಲನೇಟರಿ ಇರೋದ್ರಿಂದ. ಸೊ ಇನ್ ಕೇಸ್ ಎಕ್ಸ್ಪ್ಲನೇಷನ್ ನೀಡೆಡ್ ದೆನ್ ಐ ವಿಲ್ ಡೂ. ಓಕೆ, ದ ಎನ್ವೈರ್ಮೆಂಟಲ್ ಶೇಪ್ಸ್ ದ ವೇರಿಯಸ್ ಸ್ಟ್ರಾಟಜಿಕ್ ಡಿಸಿಷನ್ಸ್. ದೆನ್ ಜನರಿಕ್ ಎನ್ವೈರ್ಮೆಂಟ್, ಪೆಸಲ್ ಅನಾಲಿಸಿಸ್ ಅಂತ, ಇದರಲ್ಲೇ ಡಿಫ್ರೆಂಟಾಗಿ ಕ್ವಶನ್ಸ್ ಕೇಳ್ತಾರೆ ಫ್ರೆಂಡ್ಸ್. ಮ್ಯಾಕ್ರೋ ಎನ್ವೈರ್ಮೆಂಟ್ ಅಂತ ಕೇಳ್ಬೋದು, ಪೆಸಲ್ ಅನಾಲಿಸಿಸ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಕರ್ಬೋದು, ಕಂಪೋನೆಂಟ್ಸ್ ಅಂತ ಏನಾದರೂ ಕೇಳ್ಬೋದು. ಸೊ ಬಿ ರೆಡಿ ವಿತ್ ದಿಸ್ ಟಾಪಿಕ್. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸೇ ಆಗಿರುತ್ತೆ. ಓಕೆ, ಪೆಸಲ್ ಅನಾಲಿಸಿಸ್ ಅಂತ ಬಂದಾಗ ಪಿ ಬಂದು ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್, ಟೆಕ್ನಾಲಜಿಕಲ್, ಎನ್ವೈರ್ಮೆಂಟಲ್ ಆ್ಯಂಡ್ ಲೀಗಲ್ ಬರುತ್ತೆ. ಓಕೆ, ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಪೆಸಲ್ ಅನಾಲಿಸಿಸ್. ಪೊಲಿಟಿಕಲ್ ಅಂತ ಬಂದಾಗ ಟ್ಯಾಕ್ಸ್ ಪಾಲಿಸೀಸ್ ಇರ್ಬೋದು, ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಇರ್ಬೋದು, ತಾರೀಫ್ಸ್ ಇರ್ಬೋದು, ಸ್ಟೆಬಿಲಿಟಿ ಆಫ್ ದ ಗೌರ್ಮೆಂಟ್ ಇರ್ಬೋದು, ಇಮಿಗ್ರೇಷನ್ ಪಾಲಿಸೀಸ್ ಇರ್ಬೋದು. ದೆನ್ ಎಕನಾಮಿಕ್ ಅಂತ ಬಂದಾಗ ಇಂಟ್ರೆಸ್ಟ್ ರೇಟ್ಸ್ ಇರ್ಬೋದು, ಇನ್ಫ್ಲೇಷನ್ ರೇಟ್ಸ್ ಇರ್ಬೋದು, GDP, ಅನ್ಎಂಪ್ಲಾಯ್ಮೆಂಟ್ ರೇಟ್ಸ್, ಲೆವೆಲ್ ಆಫ್ ಡಿಸ್ಪೋಸಬಲ್ ಇನ್ಕಮ್, ಜನರಲ್ ಗ್ರೋತ್, ಡಿಕ್ಲೈನ್ ಆಫ್ ಎಕಾನಮಿ, ಅನ್ಎಂಪ್ಲಾಯ್ಮೆಂಟ್, ಪರ್ಚೇಸಿಂಗ್ ಪವರ್ ಇರ್ಬೋದು. ಇವೆಲ್ಲವೂ ಕೂಡ ಎಕನಾಮಿಕ್ ಫ್ಯಾಕ್ಟರ್ಸಲ್ಲಿ ಬರುತ್ತೆ. ದೆನ್ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಪಾಪ್ಯುಲೇಷನ್ ಸೈಜ್ ಇರ್ಬೋದು, ಇಥನಿಕ್ ಮಿಕ್ಸ್ ಇರ್ಬೋದು, ಏಜ್ ಇರ್ಬೋದು, ಕಲ್ಚರಲ್ ಟ್ರೆಂಡ್ಸ್ ಇರ್ಬೋದು, ವುಮೆನ್ ಇನ್ ಆರ್ಗನೈಸೇಷನ್ ಇರ್ಬೋದು. ಇವೆಲ್ಲವೂ ಸೋಷಿಯಲ್ ಫ್ಯಾಕ್ಟರ್ಸಲ್ಲಿ ಬರುತ್ತೆ. ಟೆಕ್ನಾಲಜಿಕಲ್ ಅಂತ ಬಂದಾಗ ಚೇಂಜಸ್ ಇನ್ ದ ರೇಟ್ ಆಫ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್, ಇನ್ಕ್ರೀಸ್ ಇನ್ ದ ಆಟೋಮೇಷನ್, ಅಡ್ವಾನ್ಸ್ಮೆಂಟ್ ಇನ್ ಸರ್ವಿಸ್ ಇಂಡಸ್ಟ್ರಿ ಡೆಲಿವರಿ, ಫೋಟೋಗ್ರಫಿ. ಫಾರ್ ಎಕ್ಸಾಂಪಲ್, ಮೊದಲೇ ಫೋಟೋಗ್ರಫಿ ಕೊಡ್ಯಾಕೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿತ್ತು, ತುಂಬ ಪ್ರಾಫಿಟೇಬಲ್ ಆಗಿತ್ತು. ಬಟ್ ಇವಾಗ ಏನಾಗಿದೆ, ಡಿಜಿಟಲ್ ಟೆಕ್ನಾಲಜಿ, ಫೋಟೋ ಪ್ರಿಂಟ್ ಹಾಕೋದೇ ನಾವು ತುಂಬ ಕಡಿಮೆ ಆಗಿದೆ. ಸೊ ಟೆಕ್ನಾಲಜಿಕಲಿ ಕೂಡ ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕಾಗತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಎನ್ವೈರ್ಮೆಂಟಲ್